ಹುಡುಗರ ಚಾಪ್ಟರು ರಿಯಲ್ ನಂಬರ್ ಅಂತ ಹೇಳಿ ಶುರು ಮಾಡ್ತಾ ಇದ್ದೀವಿ. ನಾನು ಹೇಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಫ್ಲೋ ಏನು ಅಂತ ಹೇಳಿದ್ರೆ ಈ ರೀತಿ ಆಯಿತಾ, ಈ ಥರ ಟಾಪಿಕ್ಸು ಮುಗಿಸ್ಕೊಂಡು ಹೋಗ್ತೀನಿ. ಸೊ ಮೊದಲನೇದಾಗಿ ಇಂಟ್ರಡಕ್ಷನ್. ಸೊ ಇಂಟ್ರಡಕ್ಷನಲ್ಲಿ ಮೇಯ್ನಾಗಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ರೀಕ್ಯಾಪ್ ಅಂತ ಹೇಳಿ. ಏನು ರೀಕ್ಯಾಪ್ ಅಂತ ಹೇಳಿದ್ರೆ ಹಳೇದು ವಾಪಸ್ ನೆನೆಸ್ಕೊಳೋದು. ಏನು ನೆನೆಸ್ಕೊತಾ ಇದ್ದೀವಿ ಇಲ್ಲಿ, ನಮ್ಮ ಈ ಕ್ಲಾಸಿಫಿಕೇಷನ್ ಆಫ್ ನಂಬರ್ಸ್ ಅಂಥೇಳಿ ಮೇಯ್ನಾಗಿ ನೆನೆಸ್ಕೊತೀವಿ. ಸೊ 8th 9th 7th ಓದಿರ್ತೀರಲ್ಲ, ಅದನ್ನು ರೀಕ್ಯಾಪ್ ಮಾಡೋದು ಬೇಸಿಕಲಿ. ಮತ್ತೊಂದು ಸತಿ ನೋಡೋದು ಏನಕ್ಕೆ ಅಂಥೇಳಿ ಈ ಚಾಪ್ಟ್ರಲ್ಲಿ ಬೇಕಾಗುತ್ತೆ. ಅದಾದಮೇಲೆ ಒಂದು ಓವರ್ ವ್ಯೂ ಕೊಡ್ತೀನಿ. ಇಲ್ಲಿ ನೀವೇನಂತ ಹೇಳಿದ್ರೆ, ಏನು ಓವರ್ ವ್ಯೂ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಟಾಪಿಕ್ ಏನೇನು ಅಂತ ಹೇಳಿದ್ರೆ ಇಷ್ಟು ಮೇನ್ ಟಾಪಿಕ್ಕು, ಯೂಕ್ಲಿಡ್ ಡಿವಿಷನ್ ಲೆಮಾ ಅಂತ ಹೇಳಿ. ಬೇಸಿಕಲಿ ಡಿವಿಷನ್ ಬಗ್ಗೆ ಇದು, ಸುಮ್ಮನೆ ಅದೊಂದು ಹೆಸರು, ಅದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮತ್ತೊಂದು ಏನಂತ ಹೇಳಿದ್ರೆ ಫಂಡಮೆಂಟಲ್ ಥಿಯರಿ ಆಫ್ ಅರ್ಥಮೆಟಿಕ್. ಇದು ಈ ಪ್ರೈಮ್ ನಂಬರು, ಕೋ ಪ್ರೈಮ್ ನಂಬರು, ಆಮೇಲೆ ಕಾಂಪೋಸಿಟ್ ನಂಬರು ಅಂತ ಡೀಲ್ ಮಾಡುತ್ತೆ. ಸೊ ಇವೆಲ್ಲ ಪ್ರೈಮು, ಕಾಂಪೋಸಿಟ್ ನಂಬರ್ ಅದು ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಬೇಸಿಕ್ ವಿಡಿಯೋ ಇದೆ ನೋಡಿ, ಅದೊಂದು ಸಪ್ರೇಟ್ ಸೆಕ್ಷನ್ ಇದೆಯಲ್ಲ, ಅದನ್ನು ಮೊದಲು ಮುಗಿಸಿ. ಇಲ್ಲ ಅಂತ ಹೇಳಿದ್ರೆ ಇವೆಲ್ಲ ತಿರ್ಗಾ ಅರ್ಥ ಆಗಲ್ಲ. ಅದಾದಮೇಲೆ ಇರ್ಯಾಷನಲ್ ನಂಬರು, ಡೆಸಿಮಲ್ ಎಕ್ಸ್ಪ್ಯಾನ್ಷನ್, ಇದನ್ನು ತಿರ್ಗಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಬೇಸಿಕ್ಸ್ ನೋಡಿಕೊಂಡು ಇಲ್ಲಿ ಬನ್ನಿ, ಹಾಗೆ ಜಂಪ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಶುರು ಮಾಡೋಕ್ಕೆ ಹೋಯ್ತು ಅಂತ ಹೇಳಿದ್ರೆ ಮುಂದಕ್ಕೆ ಹೋಗ್ತಾ ಮುಂದಕ್ಕೆ ಕಷ್ಟ ಆಗುತ್ತೆ ಅಷ್ಟೇ, ಸರಿನಾ? ಸೊ ಅವೆಲ್ಲ ಬೇಡ, ಇದನ್ನು ಮುಗಿಸಿ ಬೇಸಿಕ್ಸ್ನ. ಅದಾದಮೇಲೆ ಚಾಪ್ಟರ್ಗಳು ಶುರು ಮಾಡಿ. ಸ್ವಲ್ಪ ಟೈಮ್ ತಗೊಳುತ್ತೆ, ತೊಂದರೆ ಇಲ್ಲ. ಮತ್ತೊಂದು ವಾರ್ನಿಂಗ್ ಏನಂತ ಹೇಳಿದ್ರೆ, ಈ ಚಾಪ್ಟ್ರಲ್ಲಿ ವಿಷಯಗಳು ಸ್ವಲ್ಪ ವಿಚಿತ್ರವಾಗಿ ಕಾಣಿಸುತ್ತೆ ನಿಮಗೆ. ನಿಮ್ಮ ಟ್ರೆಡಿಷ್ನಲ್ ಕ್ವಶನ್ಗಳು ಥರ ಇರೋಲ್ಲ. ಇಲ್ಲಿ ಪ್ರಾಬ್ಲಮ್ ಪ್ರೂಫ್ ಥರ ಇರುತ್ತೆ. ಪ್ರತಿಯೊಂದು ಪ್ರಾಬ್ಲಮು ಪ್ರೂಫ್ ಥರ ಇರುತ್ತೆ. ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ, ಒಂದ್ಸತಿ ಅರ್ಥ ಆಮೇಲೆ ಈಸಿನೇ. ಸೊ ಅರ್ಥ ಆಗೋವರೆಗೂ ಸ್ವಲ್ಪ ನೀವು ಸಮಾಧಾನವಾಗಿ ಕೇಳಿಸ್ಕೊಂಡು ಮಾಡ್ಕೊಳ್ತು ಅಂತ ಹೇಳಿದ್ರೆ ಚಾಪ್ಟರು ಆಗೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕಷ್ಟ, ಆಯಿತಾ? ಸ್ವಲ್ಪ ಟೈಮ್ ತಗೊಳುತ್ತೆ. ಮತ್ತು ವಿಚಿತ್ರವಾಗಿದೆ, ಇವಾಗ ಮೊದಲೇ ಹೇಳ್ಬಿಟ್ಟಿರ್ತೀನಿ, ಚಾಪ್ಟರ್ ಸ್ವಲ್ಪ ವಿಚಿತ್ರವಾಗಿದೆ, ಸರಿನಾ? ನಡೀರಿ, ಕ್ಲಾಸಿಫಿಕೇಷನ್ ಆಫ್ ನಂಬರ್ ಶುರು ಮಾಡೋಣ.